70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ ಆಗಿದ್ದು ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭ್ಯ ಆಗಿದೆ. ಕಾಂತಾರ ಸಿನಿಮಾಗೆ 2 ಪ್ರಶಸ್ತಿಯ ಗೌರವ ಸಿಕ್ಕಿದೆ. ಕಾಂತಾರ ಅತ್ಯುತ್ತಮ ಜನಪ್ರಿಯ ಸಿನಿಮಾ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ತನ್ನದಾಗಿಸಿಕೊಂಡಿದೆ. ಅತ್ಯುತ್ತಮ ಮನರಂಜನಾ ಸಿನಿಮಾ ಅನ್ನುವಂಥ ಅವಾರ್ಡ್ ಅನ್ನು ಕೂಡ ಕಾಂತಾರ ತನ್ನದಾಗಿಸಿಕೊಂಡಿದೆ. KGF 2ಗೆ ಸಂಬಂಧಪಟ್ಟ ಹಾಗೆ ಸಾಹಸ ವಿಭಾಗದಲ್ಲಿ ಪ್ರಶಸ್ತಿ ಒಲಿದಿದೆ. ಇದು ಇಡೀ ಕನ್ನಡ ಸಿನಿಮಾ ರಂಗಕ್ಕೆ ಬಹಳ ಹೆಮ್ಮೆಯ ವಿಚಾರ ಆಗಿದೆ. ಈಗ ತರ ನಮ್ಮ ಜೊತೆಗೆ ಪ್ರೊಡ್ಯೂಸರ್ ಕೂಡ ಮಾತನಾಡ್ತಾ ಇದ್ರಲ್ಲ, ವಿಜಯ್ ಕಿರ್ಗಂದೂರ್ ಅವರು, ನಾವು ಆಗ್ತಾನೆ ಮಾತಾಡಿದಾಗೆ ಈ ಒಂದು ರೀತಿ ಕನ್ನಡ ಸಿನಿಮಾ ಕಳೆಗುಂದಿರುವಂತಹ ಸಂದರ್ಭದಲ್ಲಿ ಈಗ ಸಿಕ್ಕಿರುವಂತಹ 2 ಅವಾರ್ಡ್ಗಳೇನಿದೆ ಇದು ಮತ್ತೆ ಒಂದಷ್ಟು ಬೂಸ್ಟ್ ಕೊಡುತ್ತೆ ಅನ್ನುವಂಥದ್ದು ಕೂಡ ನೋ ಡೌಟ್. ನಮ್ಮ ಜೊತೆಗೆ ನಟ ಪ್ರಮೋದ್ ಶೆಟ್ಟಿ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಶೆಟ್ಟಿ ಅವರೇ, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ನಟನೆಯ ಸಿನಿಮಾಗೆ ಒಂದು ಅವಾರ್ಡ್ ಸಿಕ್ಕಿರುವಂಥದ್ದು ಕೇವಲ ನಿಮ್ಮ ಸಿನಿಮಾ ತಂಡಕ್ಕೆ ಮಾತ್ರ ಅಲ್ಲ, ಇಡೀ ಕನ್ನಡಿಗರು ಹೆಮ್ಮೆ ಪಡುವಂತ ಸಂದರ್ಭ. ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಎಸ್ ಫಸ್ಟ್ ರಿಯಾಕ್ಷನ್ ಏನು ಮಾತೆ ಬರ್ತಿಲ್ಲ ಒಳಗಡೆಯಿಂದ, ಅಷ್ಟು ಖುಷಿ ಆಗ್ತಿದೆ. ಯಾಕೆಂದ್ರೆ ನಾವು ನಟನೆ ಮಾಡಿರೋದು ಒಂದ್ ಕಡೆ ಖುಷಿ ಆದ್ರೆ, ಇದು ಸಿನಿಮಾ ಯಾವ ಲೆವೆಲ್ ರೀಚ್ ಆಗಿತ್ತು, ಇದಕ್ಕೆ ಅವನ ನಟನೆ ಎಷ್ಟು ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿತ್ತು, ಸೊ ಅದ್ ಎರಡನ್ನೂ ರೆಕಗ್ನೈಸ್ ಮಾಡಿ ಒಂದು ಅವಾರ್ಡ್ ಸಿಕ್ಕಿದಾಗ ಅದಕ್ಕೆ ಮಾತೇ ಇಲ್ಲ. ನಾನು ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ನನ್ನ ಲಾಫಿಂಗ್ ಬುದ್ಧ ಸಿನಿಮಾ 30ಕ್ಕೆ ರಿಲೀಸ್ ಇರೋದ್ರಿಂದ ನಾನು ಪ್ರಮೋಷನ್ಸ್ ಅಲ್ಲಿ ತುಂಬಾ ಬಿಸಿ. ಸೊ ಪ್ರಮೋಷನ್ಸ್ ಅಲ್ಲಿ ವರಮಹಾಲಕ್ಷ್ಮಿ ಎಲ್ಲೆಲ್ಲಿ ಕೂರ್ಸಿದ್ದಾರೆ ಅಲ್ಲೆಲ್ಲ ಹೋಗಿ ಕೈ ಮುಗಿದು ಬರ್ತಾ ಇದ್ದಾಗ ಮಧ್ಯದಲ್ಲಿ ಈ ವಿಚಾರ ಬಂತು. ಸೊ ವರಮಹಾಲಕ್ಷ್ಮಿಯರ ಅಷ್ಟರೊಳಗೆ ಒಂದು 5-6 ದರ್ಶನ ಮಾಡಿದ್ದೆ. ಅಷ್ಟೊತ್ತಿಗೆ ನನಗೆ ಈ ವಿಷಯ ಬಂದಿದ್ದು, ಇದಕ್ಕಿಂತ ಖುಷಿಯಾದ ಸುದ್ದಿ ಬೇರೆ ಏನು ಇಲ್ಲ ಅಂತ ಅನ್ಸ್ತು ನಂಗೆ. ಕರೆಕ್ಟ್ ಹೌದು. ಬಟ್ ನಿಮ್ಗೆ ನಾನು ಸ್ವಲ್ಪ ಹಿಂದಕ್ಕೆ ಕರ್ಕೊಂಡು ಹೋಗೋದಾದ್ರೆ ಪ್ರಮೋದ್ ಶೆಟ್ಟಿ ಅವರೇ, ಈ ಸಿನಿಮಾದಲ್ಲಿ ಹೌದು ನಟನೆ ಮಾಡಿದ್ರೆ, ಆನ್ ಸ್ಕ್ರೀನ್ ನೀವು ನೋಡಿದ್ರಲ್ಲ ಫಸ್ಟ್ ಟೈಮ್ ಎಲ್ಲ ಕಂಪ್ಲೀಟ್ ಎಡಿಟೆಡ್ ಆದಂತ ನಂತರದಲ್ಲಿ ಹೇಗನ್ಸಿತ್ತು ಈ ಸಿನಿಮಾ ನ್ಯಾಷನಲ್ ಅವಾರ್ಡ್ ತನಕ ಹೋಗುತ್ತೆ, ಕನ್ನಡ ಸಿನಿಮಾಗೆ ಸಂಬಂಧಪಟ್ಟಾಗೆ ಈ ಮಟ್ಟಿಗೆ ಹೆಸರಾಗ್ಬೋದು ಅಂತ ಅವತ್ತೊಂದು ಸೂಚ್ಯವಾಗಿ ಒಂದು ಏನಾದ್ರು ನಿಮ್ಮ ಗಮನಕ್ಕೆ ಬಂದಿತ್ತಾ? ಹೇಗೆ ಏನು ಅಂದ್ರೆ, ನನಗೆ ಈ ನ್ಯಾಷನಲ್ ಅವಾರ್ಡ್ ಎಲ್ಲ ಹೇಗ್ ಸೆಲೆಕ್ಟ್ ಆಗತ್ತೆ, ಯಾವ ಆಧಾರದ ಮೇಲೆ ಅನ್ನೋದು ಗೊತ್ತಿರ್ಲಿಲ್ಲ. ಆದ್ರೆ ನನಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಉತ್ತಮ ಮಕ್ಕಳ ಚಿತ್ರ ಅಂತ ಹೇಳಿ ನ್ಯಾಷನಲ್ ಅವಾರ್ಡ್ ಬಂತು. ಆಗ ವಿ ಥಾಟ್ ಓಕೆ, ಸಬ್ಜೆಕ್ಟ್ ಓರಿಯೆಂಟೆಡ್ ಅಥವಾ ಈ ತರ ಇರುವಂತ ಸಿನಿಮಾಗಳಿಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅನ್ನೋದು ಅವಾಗ ನನಗೆ ಗೊತ್ತಾಗಿದ್ದು ಕೂಡ. ನನ್ಗೆ ಅಲ್ಲಿವರೆಗೂ ನಾನು ನ್ಯಾಷನಲ್ ಅವಾರ್ಡ್ ಬಗ್ಗೆ ಎಲ್ಲ ನಾವು ತುಂಬಾ ಗಮನನೂ ಹರಿಸಿರ್ಲಿಲ್ಲ. ಬಟ್ ಅದು ಬಂದಾದ್ಮೇಲೆ ನನಗೆ ಕಾಂತಾರ ನಾನು ನೋಡಿದ್ದೆ ಫಸ್ಟ್ ಶೋ, ಪ್ರೀಮಿಯರ್ ಶೋ ಅಲ್ಲೇ ನೋಡಿದ್ ನಾನು. ಅದನ್ನ ನೋಡಿ ಆಚೆ ಬಂದಿದ ತಕ್ಷಣ ಇವತ್ತಿಗೂ ರಿಷಬ್ ಹೇಳ್ತಾನೆ ನನಗೆ, ಐ ವಾಸ್ ದ ಫಸ್ಟ್ ಪರ್ಸನ್ ಟು ಸೇ ಹಿಮ್ ಇದು ಕನ್ನಡದಲ್ಲಿ 100 crore ಸಿನಿಮಾ ಆಗುತ್ತೆ ಅಂತ. ಅದಕ್ಕೆ ಅವನ್ ರಿಯಾಕ್ಷನ್ ಇದ್ದಿದ್, ಎಂತ ಹೇಳ್ತೀರಾ ಶೆಟ್ರೆ ಅಂತ. ಸೊ ಅವತ್ತೇ ಹೇಳಿದ್ದೆ, ಇದು ಕನ್ನಡದಲ್ಲಿ 100 crore ಸಿನಿಮಾ ಆಗತ್ತೆ, ಇದು ನಿನಗೆ ಅವಾರ್ಡ್ಗಳ ಸುರಿಮಳೆ ತಂದ್ಕೊಡತ್ತೆ ಮಗ ಅಂತ. ಸೊ ನಾನ್ ಕಾಯ್ತಾ ಇದ್ದೀನಿ, ಅವನ್ನ ಹೋಗಿ ಈಗ ತಪ್ಕೊಂಡು ಅವನ್ ರಿಯಾಕ್ಷನ್ ನೋಡಕ್ ಕಾಯ್ತಾ ಇದೀನಿ ನಾನು. ಕರೆಕ್ಟ್ ಹೌದು. ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ ಪ್ರಮೋದ್ ಶೆಟ್ಟಿ ಅವರೇ, ಆ ಟೈಮ್ ಏನು ಕೊರೋನಾ ಆಗಿ ಇನ್ನೇನ್ ಸಿನಿಮಾ ಏನ್ ಕತೆನಪ್ಪ, KGF 2 ಬಗ್ಗೆ ಒಂದು ನಿರೀಕ್ಷೆ ಇದ್ಬಿಟ್ರೆ ಕಾಂತಾರ ಅನ್ನುವಂಥದ್ದು ಒಂದ್ ರೀತಿ ಔಟ್ ಆಫ್ ಸಿಲೆಬಸ್ ಬಂದಂತದ್ದು, ಈ ರೀತಿಯಾದಂತ ಒಂದು ಹೈಪ್ ಕೊಟ್ಟು ಇಡೀ ಸಿನಿಮಾ ರಂಗಕ್ಕೆ ತೆಗೆದುಕೊಂಡು ಹೋದಂತದ್ದು, ಆ ಇಡೀ ಸಿನಿಮಾ ರಂಗಕ್ಕೆ ಹೆಂಗೊಂದು ಬೂಸ್ಟ್ ಕೊಟ್ಟಿದ್ದು ಈ ಕಾಂತಾರ ಅಂತ ಹೇಳಿ ಪ್ರಮೋದ್ ಶೆಟ್ಟಿ ಅವರೇ. ಹೌದು ಸರ್, ಹೌದು. ಏನ್ ಗೊತ್ತಾ, ಇವತ್ತು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತಲ್ಲ, ನಾವಿವತ್ತು ಎಷ್ಟು ಹಪಾಪಿಸ್ತಾ ಇದೀವಿ ಅಂದ್ರೆ ಯಾರ್ದಾದ್ರೂ ಒಬ್ರದ್ ಸಿನಿಮಾ ಗೆಲ್ಲಿ ಅನ್ನೋ ರೀತಿಲಿ ಇದೀವಿ ನಾವು. ಅಂದ್ರೆ ಅವತ್ತು ಕೂಡ ಕೊರೋನಾ ಮುಗಿಸಿ ಆಚೆ ಬಂದಾಗ ನಮ್ಗೆಲ್ಲ ಜೀವನ ಏನು ಅಂತಾನೆ ಗೊತ್ತಿಲ್ಲ ಕಲಾವಿದರಿಗೆ. ನೆಕ್ಸ್ಟ್ ಮತ್ತೆ ರಂಗಭೂಮಿಗೆ ಹೋಗಿ ಅದೇ ರಂಗಭೂಮಿ ಚಟುವಟಿಕೆ ಮಾಡಿ ಜನರನ್ನ ಕರೆದು ನೋಡೋ ತರ ಮಾಡದ, ಅಥವಾ ಸಿನಿಮಾ ರಂಗದಲ್ಲಿ ಏನಾದ್ರು ಜೀವನ ಇದೆಯಾ, ಈ ತರದೆಲ್ಲ ಕ್ವೆಶನ್ ಮಾರ್ಕ್ ಇದ್ದಾಗ ಒಂದು ಉತ್ತಮವಾದ ಬೂಸ್ಟ್ ಕೊಟ್ಟಂತ ಎರಡು ಸಿನಿಮಾಗಳು ಅಂದ್ರೆ KGF ಮತ್ತೆ ಕಾಂತಾರ. ಸೊ ಅದು 2 ಸಿನಿಮಾಗಳು ನಮ್ಮ ಕನ್ನಡದ ಮಾರ್ಕೆಟ್ ನ ಹೆಚ್ಚು ಮಾಡ್ತು, ನಮ್ಮ ಕನ್ನಡದ ರೀಚ್ ನ ಹೆಚ್ಚು ಮಾಡ್ತು. ಸೊ ಇದೆಲ್ಲದನ್ನ ಕೇಳಿದ್ರೆ ಸರ್, ಇದು ಅಥವಾ ಇವತ್ತಿನ ಬೆಳವಣಿಗೆ ನೋಡಿದ್ರೆ ನಮ್ಮ ಇಂಡಸ್ಟ್ರಿ ಇನ್ನೂ 10,000 ಪಾಲು ಮುಂದಕ್ಕೆ ಹೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ ಜವಾಬ್ದಾರಿ ಕೂಡ. ಹೌದು. ಈಗ ಹೇಗಾದ್ರೆ ನೀವು ಹೇಳ್ದಂಗೆ ಅವ್ರು ಇವ್ರದಂತಲ್ಲ, ಯಾರ್ದಾದ್ರೂ ಒಂದು ಸಿನಿಮಾ ಹಿಟ್ ಆಗ್ಲಿ ಅಂತ ಈಗ 2 ಸಿನಿಮಾಗಳು ಬಹಳ ಚೆನ್ನಾಗಿ ಓಡ್ತಾ ಇದೆ, ಮೊನ್ನೆ ರಿಲೀಸ್ ಆಗಿರುವಂತದ್ದು 2 ಸಿನಿಮಾಗಳು. ಅಗೇನ್ ನಮ್ಗೆ ಈಗ ಪ್ರೀಕ್ವೆಲ್ ಮೇಲೆ ಬಹಳ ನಿರೀಕ್ಷೆ ಹುಟ್ಟೋಕು ಕಾರಣ ಆಯ್ತು ಈ ಅವಾರ್ಡ್ಗಳು, ನಮಗಂತಲ್ಲ ಇಡೀ ಭಾರತ ಸಿನಿಮಾ ಇಂಡಸ್ಟ್ರಿ. ಪ್ರಮೋದ್ ಶೆಟ್ಟಿ ಅವರೇ, ಎಸ್ ಸರ್. ಥ್ಯಾಂಕ್ ಯು ಸರ್. ಜವಾಬ್ದಾರಿ ಡಬಲ್ ಮಾಡಿದೆ, ತ್ರಿಬಲ್ ಮಾಡಿದೆ. ಸೊ ಆ ಜವಾಬ್ದಾರಿನ ಕೀಪ್ ಅಪ್ ರಿಷಬ್ ಮಾಡೇ ಮಾಡ್ತಾನೆ ಅನ್ನೋ ಗ್ಯಾರಂಟಿನ ಇಡೀ ಕರ್ನಾಟಕ ಜನತೆಗೆ ಅವನ್ ಪರವಾಗಿ ನಾನ್ ಕೊಡ್ತೀನಿ.
ಥ್ಯಾಂಕ್ ಯು ನಿಮ್ದು ಕೂಡ ನೆಕ್ಸ್ಟ್ ಸಿನಿಮಾಗೆ ಆಲ್ ದಿ ಬೆಸ್ಟ್. ಯಾಕಂದ್ರೆ ಒಂದ್ ಹೇಳಿದ್ರೆ ಒಂದ್ ಒಳ್ಳೆ ವೈಬಲ್ ಇದ್ರಿ ನೀವು. ಸಿನಿಮಾ ಪ್ರಮೋಷನ್ ಇದ್ದಂತ ಸಂದರ್ಭದಲ್ಲೇ ಈ ಸುದ್ದಿ ಇದೆಯಲ್ಲ ಇದು ಲಾಫಿಂಗ್ ಬುದ್ಧ ರಿಲೀಸ್ 30ನೇ ತಾರೀಕು ಅರ್ಜೆಂಟ್ ಅಲ್ಲಿ ಓಡಾಡ್ತಿರ್ಬೇಕಾದ್ರೆ ಈ ನ್ಯೂಸ್ ಇದೆಯಲ್ಲ, ಅಂದ್ರೆ ಸಿನಿಮಾ ಕೆಲಸನೇ ಮಾಡ್ಬೇಕಾದ್ರೆ ಸಿನಿಮಾದ ಓಕೆ ಅದ್ರದ್ದು ಒಂದು ಪ್ರಮೋಷನ್ ಆಗ್ಬಿಡ್ತಿದ್ವಿ ಈ ಮುಖೇನ. ಥ್ಯಾಂಕ್ ಯು ಪ್ರಮೋದ್ ಶೆಟ್ಟಿ ಅವರೇ, ಥ್ಯಾಂಕ್ ಯು.